ಇದೇ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಸ್ಟಾರ್ಟ್ ಆಗಿದೆ. ನ್ಯಾಯಾಲಯದ ಅಷ್ಟಕ್ಕೆ ಅಷ್ಟು ಪ್ರೊಸೀಡಿಂಗ್ಸ್ಗೆ ಗೌರವ ಕೊಡ್ತಾ, ನ್ಯಾಯಾಲಯದ ವಿಚಾರಣೆಯನ್ನು ಗೌರವಿಸ್ತಾ, ವಾದಿ ಪ್ರತಿವಾದಿ ಈ ಅಡ್ವೊಕೇಟ್ಗಳ ವಾದವನ್ನು ಕೂಡ ಒಂದು ಕಡೆ ನಾವು ಪರಿಗಣಿಸ್ತಾ, ನ್ಯಾಯಾಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ನ್ಯಾಯಾಂಗ ವ್ಯವಸ್ಥೆನೇ ಸಾರ್ವಜನಿಕವಾಗಿ ನ್ಯಾಯಾಂಗದ ತಿಳುವಳಿಕೆ ಆಗಬೇಕು, ಜನಗಳಿಗೆ ಇದರ ಬಗ್ಗೆ ಮಾಹಿತಿ ಹೋಗಬೇಕು. ಒಂದು ನ್ಯಾಯಾಂಗದ ತಿಳುವಳಿಕೆ, ಇನ್ನೊಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷೆಯ ಭಯ ಹಾಗೂ ಜಾಗೃತಿ. ಇನ್ನೊಂದು ಕಡೆ ಈ ಒಂದು ವಿಚಾರದಲ್ಲಿ ಕೋರ್ಟ್ನಲ್ಲಿ ಯಾವ ರೀತಿಯಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತವೆ ಅಂಥೇಳಿ ಹಿಂದೆಂದಿಗಿಂತ ಭಾರತದ ಜನ ಇದರ ಬಗ್ಗೆ ತಿಳುವಳಿಕೆ ಉಳ್ಳವರಾಗಬೇಕು ಎನ್ನುವ ಕಾರಣದಿಂದಾಗಿ ಇದನ್ನು ಅನೇಕ ಬಾರಿ ಈ ಕೋರ್ಟ್ ಪ್ರೊಸೀಡಿಂಗ್ಸ್ನ ಕೆಲವೊಮ್ಮೆ ನೇರವಾಗಿಯೂ ಕೂಡ ಪ್ರಸಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಇದೆಲ್ಲದರ ಆಚೆಗೆ ಅಷ್ಟಕ್ಕೆ ಅಷ್ಟು ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸ್ತಾನೆ ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಚಲಪತಿ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಿಮಗೆ ಚಲಪತಿ ಸರ್ ಈ ಒಂದು ಡಿಬೇಟ್ಗೆ. ನಾರಾಯಣಸ್ವಾಮಿ ಅವರಿದ್ದಾರೆ, ಪವಿತ್ರ ಗೌಡ ಪರ ವಕೀಲರು. ಸ್ವಾಗತ ನಾರಾಯಣಸ್ವಾಮಿ ಅವರು ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ. ನಮಸ್ತೆ. ಇಲ್ಲಿ ಈಗ ನಾವು ಎರಡು ಕಡೆ ವಾದವನ್ನು ಕೂಡ ಒಂದ್ಸಲ ಗಮನಿಸಬೇಕಾಗುತ್ತೆ. ಮೊದಲಿಗೆ ಡಿಫೆನ್ಸ್ ವಾದ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಡಿಫೆನ್ಸ್ ಈಗ ಪವಿತ್ರ ಗೌಡ ಪರ ವಕೀಲರು ಒಂದು ಕಡೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಾರಾಯಣಸ್ವಾಮಿ ಅವರು ಕೂಡ ಪವಿತ್ರ ಗೌಡ ಪರ ವಕೀಲರು ಇದ್ದಾರೆ. ಇಲ್ಲಿ ಒಂದು ಕಡೆ ಬಾಲನ್ ಅವರು ಒಂದಷ್ಟು ಆರ್ಗ್ಯುಮೆಂಟನ್ನು ಇಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಂದರೆ ಬೇಸಿಕಲಿ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು ಇರಲಿಲ್ಲ ಎನ್ನುವುದು ಬಹುಶಃ ಅವರ ಒಂದು ವಾದದ ಆರಂಭಿಕ ತಿರುಳು. ಏನಾಗುತ್ತೆ, ಒಂದು ಮರ್ಡರ್ ಅಂತ ಬಂದಾಗ ಒಂದು ಕಾಮನ್ ಇಂಟೆನ್ಷನ್ ಅಥವಾ ಅಪರಾಧಿಕ ಒಳಸಂಚು, ಸಾಯಿಸಲೇಬೇಕು ಅಂತ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದರು. ಈ ಮೂರು ಅಂಶಗಳಿದೆಯಲ್ಲ, ಇದು ಒಂದು ಅಪರಾಧವನ್ನು ಪ್ರೂವ್ ಮಾಡುವಲ್ಲಿ ಇರಬೇಕಾದಂತಹ ತೀರಾ ಪ್ರಾಥಮಿಕ ಅಂಶಗಳು. ಸೊ ಇಲ್ಲೇನಾಗುತ್ತೆ, ಈ ಮೂರು ಸೆಕ್ಷನ್ಗಳಲ್ಲಿ ಯಾವ ಕಕ್ಷಿದಾರರು ಭಾಗಿಯಾಗಿಲ್ಲ ಅಂತ ಹೇಳಿಬಿಟ್ರೆ ಅಷ್ಟರ ಮಟ್ಟಿಗೆ ಆ ಕಕ್ಷಿದಾರರು ಸೇಫ್ ಆಗಿಬಿಡ್ತಾರೆ. ಇದು ಒಂದು ಭಾಗ. ಇಲ್ಲಿ ಶೆಡ್ಡಲ್ಲಿ ಕರ್ಕೊಂಡು ಬಂದಿದ್ದರು, ದುರ್ಗದಿಂದ ಕರ್ಕೊಂಡು ಬಂದಿದ್ದರು, ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು, ಹೊಡೆದ್ರು, ಒಂದು ಆಯಾಮ. ಇದರ ಆಚೆಗೆ ಇದು ಇನ್ ಜನರಲ್ ಎಲ್ಲರೂ ಅಂದ್ಕೊಂಡಿರ್ತಕ್ಕಂಥ ವಿಷಯ. ಇದರ ಆಚೆಗೆ ಪೊಲೀಸರು ಹೋಗಿ ಚಾರ್ಜ್ ಶೀಟ್ ಹಾಕಿದಾಗ ಇವರೇನೇನು ಕಂಡ್ರು, ಇವರೇನೇನು ಬರೆದ್ರು, ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ ಯಾವಾಗ ಆಗಿತ್ತು, ಬ್ಲಡ್ ಸ್ಟೈನ್ ಆಗಿರೋ ಬಟ್ಟೆನೇ ಇವರು ತನಿಖೆ ಕೊಟ್ರ, ತನಿಖೆಗೆಲ್ಲ ಕೊಟ್ಟಾದ್ಮೇಲೆ FSLಯಿಂದ ಬ್ಲಡ್ ಸ್ಟೈನ್ ಆಗಿದೆ, ಇದರಲ್ಲಿ ಗುರುತಿತ್ತು ಅಂತ ಅವ್ರು ಹೇಳಿದ್ರ, ಇಂಥ ಅಂಶಗಳು ಬೇಕಾದಷ್ಟು ಇರ್ತವೆ. ಇದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ಚಲಪತಿ ಸರ್, ಈಗ ಬಿಗಿನಿಂಗ್ ಆರ್ಗ್ಯುಮೆಂಟಲ್ಲಿ ಒಂದು ಇನಿಷಿಯಲ್ ಸರೆಂಡರ್ ಇದೆ ಸರ್ ಈ ಕೇಸಲ್ಲಿ. ಈಗ ಎಲ್ಲರೂ ಅಂದ್ಕೊಂಡಿದ್ದೇನು, ದರ್ಶನ್ ಆ್ಯಂಡ್ ಟೀಮ್ ಕೊಲೆ ಆರೋಪಿಗಳು ಅಂತ ಒಂದು ಇನಿಷಿಯಲ್ ಅಂತ ವಿಷಯ ಬಂದಾಗ, ಇದೇ ಒಂದು ವಿಚಾರದಲ್ಲಿ ನಾವು ಕೊಲೆ ಮಾಡಿಬಿಟ್ವಿ, ನಮಗೆ ದುಡ್ಡು ಕೊಡಬೇಕಾಗಿತ್ತು, ಅವನು ಮಾತಿಗೆ ಮಾತು ಬಂತು, ಸಾಯಿಸ್ಬಿಟ್ವಿ ಅಂತ ಬಂದಾಗ ಇದರಿಂದ ಆಚೆ ಬರೋದು ಹೇಗೆ? ಒಬ್ಬ ತನಿಖಾಧಿಕಾರಿ ಇದನ್ನ ಆಚೆ ಬಂದು ರಿಯಲ್ಲಾಗಿ ಯಾರು ಕೊಲೆ ಮಾಡಿದ್ರು ಅಂತ ಆ ಜಾಡ್ ಹಿಡ್ಕೊಂಡು ಹೋಗೋದು ಹೇಗೆ ಅಂತ ನೋಡಿ. ಯಾವುದೇ ಒಂದು ಪ್ರಕರಣದಲ್ಲಿ, ಅದರಲ್ಲೂ ಈ ಕೊಲೆ ಅಂದರೆ ಇಟ್ ಈಸ್ ಅ ಸೀರಿಯಸ್ ಅಫೆನ್ಸ್. ನಮ್ಮ ಭಾರತದ ಒಂದು ಕ್ರಿಮಿನಲ್ ವ್ಯವಸ್ಥೆಯಲ್ಲಿ, ಸಿಸ್ಟಮ್ನಲ್ಲಿ ಈ ಮರ್ಡರ್, ಡಕಾಯಿಟಿ ಇಂಥದ್ದು ಎಲ್ಲ ಸೀರಿಯಸ್ ಅಫೆನ್ಸ್ ಅಂತ ಭಾಗ ಮಾಡಲಾಗಿದೆ. ಅದರಲ್ಲಿ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಇಂಟೆನ್ಷನ್. ಯಾವುದೇ ಒಂದು ಕೃತ್ಯ ನಡೆಯಬೇಕಾದ್ರೆ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟೆನ್ಷನ್ ನೀವು 302 ಡೆಫಿನೇಷನ್ ಸೆಕ್ಷನ್ 300 ಓದಿದ್ರೆ ಅದರಲ್ಲೇ ಗೊತ್ತಾಗ್ತದೆ. ಇಂಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು IPC ತೆಗೆದು ಓದಿ, 299, 300 ಸೆಕ್ಷನ್ ಓದಿದ್ರೆ ಇಂಟೆನ್ಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಂಟೆನ್ಷನ್ ಇದ್ದಾಗೇ ಇಟ್ ಲೀಡ್ಸ್ ಟು ಮರ್ಡರ್. ಸೊ ಹಾಗಾಗಿ ಇದರಲ್ಲಿ, ಯಾಕೆಂದರೆ ನಾನು ತನಿಖಾ ಪೇಪರ್ಗಳು ನೋಡಿದ್ರೆ ನಾನು ಇದರ ಯಾವ ಮಟ್ಟಿಗೆ ಯಾವ ಸ್ಟೇಜಲ್ಲಿದೆ ಅಂತ ಹೇಳ್ಬೋದು. ಇದು ಇಂಟೆನ್ಷನ್ ಇತ್ತಾ ಇಲ್ವಾ, ಇದರ ಬಗ್ಗೆ ಯಾರು ಈ ಕೃತ್ಯಕ್ಕೆ ಎಸಗಿದ್ದಾರೆ, ಇದಕ್ಕೆ ಯಾರು ಭಾಗಿಯಾಗಿದ್ದಾರೆ, ಇದೆಲ್ಲನೂ ಎಲ್ಲ ಪೇಪರು ಸಿಕ್ಕಿದಾಗ, ಅಂದರೆ ಚಾರ್ಜ್ ಶೀಟ್ನಲ್ಲಿ ತನಿಖಾ ಕಾಲದಲ್ಲಿ ಏನೆಲ್ಲ ಹಲವಾರು ಒಂದು ಸಾಕ್ಷ್ಯಗಳು, ಪುರಾವೆಗಳು, ದಾಖಲೆಗಳು ನಾವು ಕಲೆಕ್ಟ್ ಮಾಡ್ತೀವಿ. ಆ ಕಲೆಕ್ಟ್ ಮಾಡೋವಂಥ ಸಮಯದಲ್ಲಿ ಅದು CCTV ಆಗಿರ್ಬೋದು, ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಅಥವಾ ವಾಯ್ಸ್ ರೆಕಾರ್ಡ್ ಆಗಿರ್ಬೋದು, ಅಥವಾ ಫೋಟೋಸ್ ಆಗಿರ್ಬೋದು, ಅಥವಾ ವಿಡಿಯೋ ರೆಕಾರ್ಡ್ ಆಗಿರ್ಬೋದು, ಅಥವಾ CDR ಆಗಿರ್ಬೋದು, ಅಥವಾ ಸೈಂಟಿಫಿಕ್ ಎವಿಡೆನ್ಸ್. ಅಲ್ಲದೆ ಸೈಂಟಿಫಿಕ್ ಎವಿಡೆನ್ಸ್ ಅಂದರೆ ಅದು ಬ್ಲಡ್ ಸ್ಟೈನ್ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಲಾಠಿ ಆಗಿರ್ಬೋದು, ಬೂಟ್ ಆಗಿರ್ಬೋದು, ಎನಿ ಮೆಟೀರಿಯಲ್ ವಿಚ್ ಈಸ್ ಯೂಸ್ಡ್ ಟು ಕಿಲ್ ದಟ್ ಪರ್ಸನ್, ಸೊ ಆಗಿರ್ಬೋದು. ಸೊ ಹಾಗಾಗಿ ಹಲವಾರು ಪ್ರಭೇದಗಳಲ್ಲಿ ನಾವು ಅದನ್ನು ತೂಕ ಮಾಡಿ ಆಮೇಲೆ ಇದರ ತೂಕ ಅಳತೆ ಇದು ಎಷ್ಟು ಮಟ್ಟಿಗೆ ಇದು
ಇದು ಶಿಕ್ಷೆಗೆ ಒಳಪಡುತ್ತೆ, ಯಾವ ರೀತಿಯ ಶಿಕ್ಷೆ ನೀಡಬೇಕು ಅನ್ನೋದನ್ನು ನ್ಯಾಯಾಲಯ ನಿರ್ಧಾರ ಮಾಡ್ತದೆ.